ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬೈಟ್ಸ್ ವಿಕೆ ಚಾನಲ್. ಇವತ್ತಿನ ದಿನ ನಾನು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಜನಪ್ರಿಯವಾದ ಖಾದ್ಯ ಜುನ್ಕ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದನ್ನು ಮುಖ್ಯವಾಗಿ ಕಡಲೆ ಹಿಟ್ಟಿನಿಂದ ಮಾಡಲಾಗುತ್ತೆ. ಹಾಗಾದರೆ ಈ ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಕಡಲೆ ಹಿಟ್ಟು, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿನ ಪುಡಿ, ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕೊಳ್ಳಿ. ಸಖತ್ ಟೇಸ್ಟಿ ಇರುತ್ತೆ ಈ ಒಂದು ಜುನ್ಕ. ನಾವು ರೈಸ್ ಜೊತೆಗೂ ತಿನ್ಬೋದು, ಚಪಾತಿ, ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಒಗ್ಗರಣೆಯಲ್ಲಿ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ ಇದನ್ನು. ಇದಕ್ಕೆ ಹಿಟ್ಟಿನ ಪಲ್ಯ ಅಂತಲೂ ಕರೀತಾರೆ, ಒಬ್ರೊಬ್ರು ಪಿಟ್ಲ ಅಂತಾರೆ, ಉತ್ತರ ಕರ್ನಾಟಕ ಕಡೆ ಜುನ್ಕ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಒಗ್ಗರಣೆಯಲ್ಲಿ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಜುನ್ಕವನ್ನು ಮನೇಲಿ ಯಾವುದೇ ಒಂದು ತರಕಾರಿ ಇಲ್ಲದ ಸಮಯದಲ್ಲಿ ಅತ್ಯಂತ ದಿಢೀರನೆ ಅತಿ ಬೇಗನೆ ಆಗುವಂತಹ ಒಂದು ಖಾದ್ಯ ಅಂತ ಹೇಳ್ಬೋದು. ಈ ಒಂದು ಜುನ್ಕ ಅತ್ಯಂತ ರುಚಿಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ರೊಟ್ಟಿ ಜೊತೆಗೆ ಅಂತೂ ಹೇಳಿ ಮಾಡಿಸಿದಂಥ ಒಂದು ಸೂಪರ್ ಕಾಂಬಿನೇಷನ್ ಇದು. ಹಾಗೆಯೇ ರೈಸ್ ಜೊತೆಗೂ ಕೂಡ ಇದನ್ನು ತೆಳ್ಳಗೂ ಮಾಡ್ಕೊತಾರೆ. ಗಟ್ಟಿ ಅಷ್ಟೇ ಅಲ್ಲ, ತಿಳು ಜುನ್ಕಾನು ಅಂತಾರೆ. ಆ ಥರ ಮಾಡ್ಕೊಂಡ್ರೂ ಇನ್ನೂ ರುಚಿಯಾಗುತ್ತೆ. ಅಥವಾ ಇದೇ ಜುನ್ಕನ ರೈಸ್ ಜೊತೆಗೆ ತಿಂದ್ರೂ ಇನ್ನೂ ಮಸ್ತಾಗಿರುತ್ತೆ. ಒಂಚೂರು ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಒಂದು ಜುನ್ಕ. ಓಕೆ, ನೋಡಿ, ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ನಮಗೆ ಯಾವ ಕನ್ಸಿಸ್ಟೆನ್ಸಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನಾವು ನೀರನ್ನ ಹಾಕ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದು ಕುದಿ ಬರಬೇಕು. ಇವಾಗ ನೀರು ಹಾಕ್ಕೊಂಡಿರ್ತೀವಲ್ವ, ಚೆನ್ನಾಗಿ ಕುದಿ ಬರಬೇಕು. ಅದ್ರ ಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಡೋಣ. ಆ ಕೊತ್ತಂಬರಿ ಸೊಪ್ಪು ನೀರಿನ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಬೇಕು. ಅದು ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಒಂದು ಕುದಿ ಬಂದ ತಕ್ಷಣ ನಾವು ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಕಲಸೋಕ್ಕೆ ಪ್ರಾರಂಭ ಮಾಡಬೇಕು. ಓಕೆ, ಇವಾಗ ನಿಧಾನಕ್ಕೆ ಒಂದು ಕೈಯಿಂದ ಹಿಟ್ಟು ಹಾಕ್ಕೊಳ್ತಾ ಇನ್ನೊಂದು ಕೈಯಿಂದ ಅದನ್ನು ತಿರುತ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು ಅದಕ್ಕೆ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಹಿಟ್ಟು ಹಾಕ್ಕೊಳ್ತಾ ಕಲಿಸ್ಕೊತಾ ಇದ್ದೀನಿ. ಈ ಒಂದು ಬಿಸಿ ಬಿಸಿ ಜುನ್ಕ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ, ಸಜ್ಜೆ ರೊಟ್ಟಿ ಜೊತೆಗೆ, ಅಥವಾ ಚಪಾತಿ ಅಥವಾ ರೈಸ್, ಈ ಎಲ್ಲದರ ಜೊತೆಗೂ ಸಖತ್ ಕಾಂಬಿನೇಷನ್. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು ಕೂಡ, ಹೇಗಿದೆ ಅಂತ ಹೇಳಿ. ಅತ್ಯಂತ ಪೌಷ್ಟಿಕವಾದ ಆಹಾರ ಇದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಜುನ್ಕ. ಸಖತ್ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮಗೆ ಯಾವ ರೀತಿ ಇರಬೇಕು ನೋಡ್ಕೊಳ್ಳಿ. ತೆಳ್ಳಗಿರಬೇಕು ಅಥವಾ ಗಟ್ಟಿ ಇರಬೇಕು, ನಿಮಗೆ ಯಾವ ರೀತಿ ಇರಬೇಕು ಆ ಥರ ಮಾಡ್ಕೋಬೇಕು. ಹಿಟ್ಟು ಹಾಕ್ಕೊಳ್ಬೇಕು ಅದಕ್ಕೆ. ಇದು ಒಂದು ತರಕಾರಿ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದ ಸಮಯದಲ್ಲಿ ಅತಿ ಸುಲಭವಾಗಿ, ಸರಳವಾಗಿ, ದಿಢೀರ್ನೆ ಅತಿ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಅತಿ ಪ್ರೋಟೀನ್ ಸಮೃದ್ಧವಾದ ಒಂದು ಖಾದ್ಯ ಇದಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮಸ್ತ್ ಮಿಕ್ಸ್ ಆಗಿದೆ. ಅದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕದು. ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಒಂಚೂರು ಉಳಿಬಾರ್ದು.
ಅಂದರೆ ಸಖತ್ ಟೇಸ್ಟಿ ಆಗುತ್ತದು. ನೋಡಿ ಒಂಚೂರು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಪೂರ್ತಿ ಕುದಿ ಬಂದ ತಕ್ಷಣ ಈ ಥರ ಒಂದು ಜುನ್ಕ ರೆಡಿ ಆಗುತ್ತೆ. ನೋಡಿ ಆಗಲೇ ಹೇಳಿದಾಗೆ ಈ ಒಂದು ಜುನ್ಕವನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಹಸಿ ಈರುಳ್ಳಿ, ಹಸಿ ಸೊಪ್ಪು, ಶೇಂಗಾ ಚಟ್ನಿ ಪುಡಿ ಇದ್ದರೆ ಅಂತೂ ಇದರ ರುಚಿ ಇನ್ನೂ ಇಮ್ಮಡಿಗೊಳಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ ಅತಿ ಬೇಗನೆ ಮತ್ತು ಸುಲಭ ರೀತಿಯಲ್ಲಿ ತಯಾರಿಸಲ್ಪಡುವಂತಹ ಈ ಒಂದು ಪೌಷ್ಟಿಕಯುಕ್ತ ಆಹಾರ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.